ಶ್ರೀ ಗಣೇಶಾಯ ನಮಃ. ಹರಿ ಓಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅಜ್ಞಾನಾಂಧಸ್ಯ ಲೋಕಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಲ್ಲಿಯೂ ಒಂದು ಶಕ್ತಿ ಅಂತ ಇದ್ದೇ ಇರುತ್ತೆ. ನನ್ನಲ್ಲೂ ನಿಮ್ಮಲ್ಲೂ ಎಲ್ಲರಲ್ಲೂ ಇದೆ. ಹೀಗಿರುವಾಗ ಯಾವುದೋ ದೊಡ್ಡ ದೊಡ್ಡ ಸಂತರನ್ನು ಸಾಧುಗಳನ್ನು ಕಂಡು ಚಿಲ್ಲರೆ ಮಾತಾಡುವುದು, ಹೀಯಾಳಿಸುವುದು, ಬೈಯುವುದು ಎಷ್ಟು ಸರಿ? ನಾವು ಏನೂ ಮಾಡದೇನೆ ಇಷ್ಟರ ಮಟ್ಟಿಗೆ ಇದ್ದೇವೆ ಅಂದಾಗ ಅವರೆಲ್ಲ ಎಷ್ಟೋ ವರ್ಷದ ಸಾಧನೆ ತಪಸ್ಸಿನಿಂದ ಅಷ್ಟರ ಮಟ್ಟಿಗೆ ತಲುಪೋದ್ರಲ್ಲಿ ಆಶ್ಚರ್ಯವೇನು? ಹರೇ ಕೃಷ್ಣ ಆತ್ಮೀಯರೇ, ನಿಮ್ಮ ಚಾನಲ್ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇವತ್ತು ಗುರುಪೂರ್ಣಿಮಾ. ಎಲ್ಲರೂ ತಮ್ಮ ತಮ್ಮ ಗುರುಗಳ ಪೂಜೆ ಮಾಡಿ, ಗುರುಗಳ ಭೇಟಿ ಮಾಡಿ, ಗುರುದಕ್ಷಿಣೆ ಕೊಟ್ಟು ಆಶೀರ್ವಾದ ಪಡೆದುಕೊಳ್ಳಿ. ಗುರುಗಳು ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಮನದಲ್ಲಿನ ಕತ್ತಲೆಯನ್ನು ಕಳೆದು ಬೆಳಕನ್ನು ತರುವವರು. ಸರ್ವೇಭ್ಯೋ ಗುರುಭ್ಯೋ ನಮಃ. ಗುರು ಪೂರ್ಣಿಮಾ ಗುರುಗಳ ಆರಾಧಿಸುವ, ಗುರುಗಳ ನೆನಪಿಸುವ, ಗುರುಪೂಜೆ ಮಾಡುವ ದಿನ. ಈ ದಿನವನ್ನು ವ್ಯಾಸ ಪೂರ್ಣಿಮಾ ಅಂತಲೂ ಹೇಳ್ತೇವೆ. ಎಲ್ಲ ಗುರುಗಳು ವೇದವ್ಯಾಸರು, ಮಧ್ವರು, ರಾಮಾನುಜರು, ಶಂಕರರು, ಹಾಗೆ ಅವರ ಪರಂಪರೆಯಾಗಿ ಬಂದಿರುವ ಅವರ ಶಿಷ್ಯರು, ಈಗ ಗುರುರಾಯರು, ಅವರ ಮಹಾಗುರುಗಳು ಎಷ್ಟೋ ಇದ್ದಾರೆ. ಸಿದ್ಧಾರೂಢರು, ರಾಮಕೃಷ್ಣ ಪರಮಹಂಸರು, ಶ್ರೀಲ ಪ್ರಭುಪಾದರು, ದತ್ತಾತ್ರೇಯರು, ಅಲ್ಲದೆ ಅವರವರ ಧರ್ಮಗುರುಗಳು, ಕುಲಗುರುಗಳು, ಮತ್ತು ನಮ್ಮ ಇಷ್ಟ ಗುರುಗಳು. ಇದು ನಾವೇ ಹುಡುಕಿ ಅಥವಾ ನಮ್ಮನ್ನೇ ಹುಡುಕಿ ಬರುವ ಗುರುಗಳು. ಹೇಳ್ತಾರಲ್ವ, ಗುರುವನ್ನು ಹುಡುಕುವ ಅಗತ್ಯ ಇಲ್ಲ. ಒಬ್ಬ ವ್ಯಕ್ತಿಯನ್ನು ತಮ್ಮ ಶಿಷ್ಯನನ್ನಾಗಿ ಮಾಡಿ ಅವನಿಂದ ಜಗತ್ ಕಲ್ಯಾಣ ಮಾಡಿಸಬೇಕು, ಸಮಾಜಕ್ಕೆ ಉಪಯೋಗವಾಗುವಂತೆ ರೂಪೀಕರಿಸಬೇಕು ಎಂಬ ಜವಾಬ್ದಾರಿ ಒಬ್ಬ ಉತ್ಕೃಷ್ಟ ಗುರುವಿಗೆ ಇರುತ್ತೆ. ಈಗ ಸದ್ಗುರು ಆಗಲಿ, ಶ್ರೀ ಆಗಲಿ, ಇಸ್ಕಾನ್, ಶ್ರೀಲ ಪ್ರಭುಪಾದರು, ಇನ್ನು ಅನೇಕ ಈ ಥರ ಆಶ್ರಮಗಳು, ಆರ್ಗನೈಸೇಷನ್ಗಳು ಏನು ಮಾಡ್ತಾ ಇವೆ? ನಿಮಗೆ ಹೇಗೆ ಕಾಣ್ತಾ ಇವೆ? ನಿಮಗೇನು ಬೇಕು? ಇದರಿಂದ ನಿಮಗೇನಾಗಬೇಕು? ಏನೂ ಬೇಡವಾ? ಬಿಟ್ಟು ಬಿಡಿ. ಏನಾದರೂ ಬೇಕಾ? ತಗೊಳ್ಳಿ. ಏನು ಬೇಕು ಹೇಳಿ. ಅಲ್ಟಿಮೇಟ್ಲಿ ಎಲ್ಲರೂ ಶಾಂತಿ, ನೆಮ್ಮದಿ ಬೇಕು ಅಂತ ಹುಡುಕ್ತಾ ಇರ್ತಾರೆ, ಅರಸ್ತಾ ಇರ್ತಾರೆ, ಒದ್ದಾಡ್ತಾ ಇರ್ತಾರೆ. ಅದಕ್ಕಾಗಿ ಅಲೆದಾಡ್ತಾ ಇರುವವರು ಇದ್ದಾರೆ. ಇಲ್ಲಿ ಎಲ್ಲೂ ಸಿಗಲೇ ಇಲ್ಲ ಅಂದಾಗ ನಿಮಗೆ ಬೇರೇನೋ ಬೇಕು ಅಂತ ಆಯಿತು. ಅದೆಲ್ಲ ಇಲ್ಲಿ ಸಿಗೋದಿಲ್ಲ. ಅದಕ್ಕಾಗಿ ನೀವು ಇವರನ್ನೆಲ್ಲ ಬೈದರೆ ಹೇಗೆ? ಈ ಎಲ್ಲ ಕಡೆ ಎಲ್ಲರೂ ಇಷ್ಟಪಡೋ ಹಾಡು, ಭಜನೆ, ನೃತ್ಯ ಇದೆ. ಅದು ಬೇರೆ ರೀತಿಯಲ್ಲಿ ನಿಮಗೆ ಇಷ್ಟ ಆದರೆ ಪಾರ್ಟಿ, ಪಬ್ ಅಂದಾಗ ಹುಚ್ಚರಾಗ್ತೀರಿ. ಇಲ್ಲೂ ಅದೇ ರೀತಿ ಹುಚ್ಚರಾಗಿ ಆಯ್ತಲ್ವಾ? ಹುಚ್ಚರಾಗೋದೇ ಆದರೆ ಇಲ್ಲೇ ಆಗಿ ಅಲ್ವಾ? ಕುಡಿದು ಕುಪ್ಪಳಿಸೋ ಬದಲು ದೇವರ ಹೆಸರು ಹೇಳಿ ಕುಣಿದು ಕುಪ್ಪಳಿಸಿ, ಆಗೋದಿಲ್ವಾ? ಈಗ ಇಲ್ಲಿ ಮೋಸ ಹೋಗುವ ಚಾನ್ಸಸ್ ಎಲ್ಲಿರುತ್ತೆ? ಅಥವಾ ನಾವು ಹೇಗೆ ಎಚ್ಚರಿಕೆಯಿಂದ ಇರಬೇಕು ಇಂಥ ಕಡೆ? ಅಥವಾ ಯಾವ ಜಾಗರೂಕತೆ ವಹಿಸಬೇಕು ಅಂದರೆ, ಇದೆಲ್ಲವೂ ಹೆಸರುವಾಸಿಯಾದ, ಪ್ರಖ್ಯಾತವಾದ, ಹಲವು ವರ್ಷಗಳಿಂದ ಇರುವ ಸಂಸ್ಥೆಗಳು. ಹೊಸದಾಗಿ ಏನಾದರೂ ಇಂಥ ಸಂಸ್ಥೆಗಳು, ಆಶ್ರಮಗಳು ಹುಟ್ಟಿದಾಗ ಕೆಲವು ವರ್ಷ ಕಾಯಬೇಕಾಗುತ್ತೆ. ಒಮ್ಮೆಲೇ ಅಲ್ಲಿ ಹೋಗಿ ಸೇರಿಕೊಳ್ಳೋದು, ಅವರ ಎಲ್ಲ ಇನ್ಸ್ಟ್ರಕ್ಷನ್ಸ್, ರೂಲ್ಸ್ ಫಾಲೋ ಮಾಡೋದಾಗಲಿ ಮಾಡಬಾರ್ದು. ದೂರದಿಂದಲೇ ಗಮನಿಸಬೇಕು. ಈಗ ಸುಮ್ಮನೆ ಆರೋಪ ಹೊರಿಸೋದು ಕೂಡ ಏನೂ ಕಮ್ಮಿ ಇಲ್ಲ. ಅದನ್ನು ಅವಲೋಕಿಸಿ, ಪರಾಮರ್ಶಿಸಿ, ಕೇಳಿದ್ದು ಹೇಳಿದ್ದು ಸುಳ್ಳಾಗಬಹುದು. ಕಾಲಕ್ರಮೇಣ ಎಲ್ಲವನ್ನೂ ಗಮನಿಸಿದಾಗ ಸತ್ಯ ಗೊತ್ತಾಗುತ್ತದೆ. ಆದರೂ ಅವರ ಪರಂಪರೆ ಏನಾದರೂ ಇದೆಯಾ? ಯಾರು ಗುರು, ಯಾರು ಶಿಷ್ಯಂದಿರು? ಇಷ್ಟೆಲ್ಲ ನೋಡಿ ತಿಳಿದು ನೀವು ಸೇರಬೇಕಾ? ನಿಮಗೆ ಇದೇ ಬೇಕಾಗಿದ್ದ? ಇದರಿಂದ ನಿಮಗೆ ಏನೇನೋ ಲಾಭವಾಗಬಹುದು ಅಂತ ತಿಳ್ಕೊಂಡು ಮುಂದುವರಿಯಬೇಕು.
ಹಾಗಂತ ಒಂದೇ ಒಂದು ವಿಡಿಯೋ ನೋಡಿ ನಿಮ್ಮ ಗ್ರಾಚಾರಕ್ಕೋ ಅದೃಷ್ಟಕ್ಕೋ ದುರಾದೃಷ್ಟಕ್ಕೋ ಒಳ್ಳೆಯವರನ್ನು ಕೆಟ್ಟವರನ್ನಾಗಿಸಿದ್ದು ಇರುತ್ತೆ. ನೀವು ನೋಡಿ ಅದೇ ಸರಿ ಅಂತ ನಂಬಿದರೆ ನಿಮ್ಮ ತಪ್ಪಲ್ವಾ? ಯಾವುದಕ್ಕೂ ಅವಸರ ಬೇಡ, ಆಘಾತ ಆಗಬಹುದು ಮುಂದೆ. ನಿಮಗೂ ವಿವೇಚನೆ ವಿವೇಕ ದೇವರು ಕೊಟ್ಟಿದ್ದಾನೆ. ಸ್ವಲ್ಪ ಟೈಮ್ ತೆಗೆದುಕೊಂಡು ಅವಲೋಕಿಸಿ ನಂತರ ಹೋಗಿ ನೋಡಿ. ಇಂಥ ಸಂಸ್ಥೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಿರಿ. ವೇಷಧಾರಿಗಳೇ ತುಂಬಿ ತುಳುಕುತ್ತಿದ್ದಾರೆ. ಇಂಥವರಿಗೆ ಅಭಿಮಾನಿಗಳು ಧಾರಾಳವಾಗಿ ಇದ್ದಾರೆ. ಇನ್ನು ಕೆಲವು ಸೆಲೆಬ್ರಿಟಿಗಳು ಕೆಲವು ಗುರುಗಳ ಹತ್ರ ಹೋದರೂ ಅಲ್ಲಿ ಹೋಗಿ ಅವರಿಗೆ ಮಕ್ಕಳಿಲ್ಲದವರಿಗೆ ಮಕ್ಕಳಾದು ಇನ್ನೊಂದಾದು ಅಂತ ನೀವು ಹೋಗ್ತೀರಾ ಜೋಕೆ. ಅವರೆಲ್ಲ ದೊಡ್ಡ ಮನುಷ್ಯರು, ಹೇಗೋ ಸುಧಾರಿಸಿಕೊಳ್ತಾರೆ. ನೀವು ಒಮ್ಮೆ ಬಿದ್ದರೆ ಎದ್ದೇಳೋದೇ ಕಷ್ಟ. ಅವರೆಲ್ಲ ಹೇಗೆ ಬೇಕೋ ಮಾತಾಡಿ ಗೆಲ್ತಾರೆ. ಹಾಗಾಗಿ ದೂರದಿಂದ ಏಕಲವ್ಯ ದ್ರೋಣಾಚಾರ್ಯರಿಂದ ವಿದ್ಯೆ ಕಲಿತುಕೊಂಡಂತೆ ಇದ್ದರೆ ಈ ಕಾಲಕ್ಕೆ ಒಳ್ಳೆಯದು. ಹೇಗೂ ವ್ಯವಸ್ಥೆಗಳಿವೆ, ಮಾಧ್ಯಮಗಳು ಇವೆಯಲ್ವಾ. ಗುರು ಅಂದರೆ ಶಬ್ದದ ಅರ್ಥ ಹಾಗೂ ವಿಚಾರ ದೊಡ್ಡದು. ಸಿಕ್ಕವರನ್ನೆಲ್ಲ ಗುರು ಎಂದು ಪರಿಗಣಿಸುವುದು ತಪ್ಪಾಗಬಹುದು. ಕೆಲವರು ಹೇಳ್ತಾರೆ, ಗುರುಗಳು ಅಂತ ಯಾರೂ ಸಿಗಲಿಲ್ವಾ, ಕೃಷ್ಣನನ್ನೇ ಗುರು ಅಂತ ತಿಳ್ಕೊಳ್ಳಿ. ಯಾರೂ ಸಿಗದಿದ್ದರೆ ಕೃಷ್ಣ ಅಂದರೆ ಹೇಗಾಗುತ್ತೆ? ಯಾರೂ ಬೇಡ ಅಂತ ಕೃಷ್ಣ ಅಂದರೆ ಸರಿಯಾಗುತ್ತೆ? ದಕ್ಷಿಣಾಮೂರ್ತಿಯನ್ನು ಗುರುವಾಗಿ ಸ್ವೀಕರಿಸಿ ಜಪವನ್ನು ಮಂತ್ರವನ್ನು ಹೇಳಬಹುದು. ಗುರು ಅಂದರೆ ಒಬ್ಬ ವ್ಯಕ್ತಿಯೇ ಬೇಕು ಅಂದರೆ ಈಗ ಕಲಿಯುಗದಲ್ಲಿ ಸಿಗೋದು ಅಂದರೆ ಸರಿಯಾದ ಗುರು, ನಿಜವಾದ ಗುರು ಹುಡುಕೋದು ಸಿಗೋದು ಕಷ್ಟ. ಮತ್ತು ಕೆಲವರು ಹೇಳ್ತಾರೆ, ಗುರು ಅಂದರೆ ವ್ಯಕ್ತಿ ಅಲ್ಲ, ಜ್ಞಾನ. ಅದು ಯಾವ ರೂಪದಲ್ಲೂ ಆಗಬಹುದು. ಪುಸ್ತಕ ಓದೋದ್ರಿಂದ ಸಿಗಬಹುದು. ಮತ್ತು ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾದ ಮೂಲಕ ಅದಕ್ಕೆ ತಾನೇ ಹೇಳೋದು ಗೂಗಲ್ ಬಾಬಾ ಅಂತ. ರಾಧೆ ರಾಧೆ. ಹಾಗಂತ ಇದರಲ್ಲೂ ತಪ್ಪು ಮಾಹಿತಿ ಸಿಗುವ ಚಾನ್ಸಸ್ ಕೂಡ ಇವೆ. ಮತ್ತು ಕೆಲವರು ಹೇಳ್ತಾರೆ, ಸ್ಕೂಲ್ ಕಾಲೇಜ್ನಲ್ಲಿ ಉಪಾಧ್ಯಾಯರು ಅಧ್ಯಾಪಕರು ಗುರುಗಳು ಅಲ್ಲವೇ ಅಂತ. ಪಾಠ ಹೇಳಿಕೊಟ್ಟಿರ್ಬೋದು, ಮ್ಯಾಥ್ಸು ಇಂಗ್ಲೀಷು ಕೆಮಿಸ್ಟ್ರಿ ಫಿಸಿಕ್ಸ್ ಅಂತ. ಅದರ ಜೊತೆ ಜೀವನದ ಪಾಠ ಹೇಳಿಕೊಟ್ರೆ ಮಾತ್ರ, ದಾರಿ ದೀಪವಾಗಿದ್ದರೆ ಮಾತ್ರ ಅವರು ಗುರುಗಳು. 50% ಕೋಪ, ದ್ವೇಷ, ಅಸೂಯೆ, ಅಸಹನೆ, ಗರ್ವ, ದುರಹಂಕಾರ ತುಂಬಿರುವವರು ಇದ್ದಾರೆ. ಇಂಥವರನ್ನೇ ಗುರುಗಳು ಎಂದು ತಿಳ್ಕೊಂಡ್ರೆ ಅಧೋಗತಿ. ಹಾಗೆ ಮತ್ತೆ ಕೆಲವರು ಹೇಳುವರು, ನಮ್ಮ ಶತ್ರುಗಳು ಕೂಡ, ನಮಗೆ ಕೆಟ್ಟದ್ದನ್ನು ಮಾಡಿದವರು, ಮೋಸ ಮಾಡಿದವರು ಕೂಡ ಗುರುಗಳು ಅಂತ ಸುಮ್ಮನೆ ಹೇಳಬಹುದು ವಿನ ಇಂಥವರನ್ನು ಗುರುಗಳು ಅಂದರೆ ಮಹಾಪಾಪ ಬರಬಹುದಷ್ಟೆ. ನಿಜವಾದ ಗುರುಗಳಿಗೆ ನಮಸ್ಕಾರ ಹಾಕಿದರೆ ಇಂಥವರಿಗೆ 2 ನಮಸ್ಕಾರ ಹಾಕಿ ದೂರ ಇಟ್ಟುಬಿಡಿ. ಗುರುಗಳು ಅಂದರೆ ಯಾವತ್ತೂ ಶ್ರೇಷ್ಠ ವ್ಯಕ್ತಿತ್ವ, ಉತ್ತಮರಲ್ಲಿ ಉತ್ತಮರು, ಅದ್ಭುತ ವ್ಯಕ್ತಿ, ಅದೊಂದು ಶಕ್ತಿ. ಸಿಕ್ಕವರನ್ನು ಏನು ಗುರು ಅಂದಂಗಲ್ಲ. ಹಾಗಂತ ಯಾರನ್ನೂ ಅಲ್ಲಗಳೆಯುವ ಹಾಗೂ ಇಲ್ಲ. ಚಿಕ್ಕ ಮಗುವಿನಿಂದ ಕಲಿಯಬಹುದು. ಸ್ಮೈಲ್ ಮಾಡ್ತಾ ಇರಬೇಕು ಅಂತ. ಎಲ್ಲಿಂದ ಬೇಕಾದರೂ ಬರ್ಬೋದು, ಹೇಗೆ ಬೇಕಾದರೂ ಸಿಗ್ಬಹುದು ಗುರುಗಳು. ಕೊನೆಯದಾಗಿ ಪುನಃ ಕೃಷ್ಣನ ವಿಷಯಕ್ಕೆ ಬರೋಣ. ಕೃಷ್ಣಂ ವಂದೇ ಜಗದ್ಗುರು. ಕೃಷ್ಣ ಹೇಗೆ ಗುರುವಾಗಿ ಸಿಗ್ತಾನೆ ಅಂತ ಯೋಚನೆ ಮಾಡಬೇಡಿ. ಭಗವದ್ಗೀತೆ ಅರ್ಥಸಹಿತವಾಗಿ ಓದ್ತಾ ಇರಿ. 1-2 ಸಲ ಅಲ್ಲ, 10 ಸಲ ಅಲ್ಲ, 100 ಸಲ ಅಲ್ಲ, ಓದ್ತಾ ಇರಿ. ಆಟೋಮೆಟಿಕ್ ಆಗಿ ನಿಮಗೆ ಜ್ಞಾನ ಸಿಗುತ್ತೆ. ಪ್ರತಿ ಸಲನೂ ಸಂಶಯ ಬಂದರೆ ಮತ್ತೆ ಓದಿ ನಿಮ್ಮ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಿರಿ. ದಿನಾಲು ಪಾರಾಯಣ ಮಾಡಿ ಹಾಗೂ ಇತರ ಒಳ್ಳೆಯ ಗ್ರಂಥಗಳನ್ನು ಓದಿ. ಹ್ಯಾಪಿ ಗುರುಪೂರ್ಣಿಮಾ. ರಾಧೆ ರಾಧೆ. ಹರೇ ಕೃಷ್ಣ. ಕೃಷ್ಣಂ ವಂದೇ ಜಗದ್ಗುರು. ಸ್ನೇಹಿತರೆ ನಮಸ್ಕಾರ. ಗುರುಪೂರ್ಣಿಮೆ ಶುಭಾಶಯಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಲು ಮರೆಯದಿರಿ. ಎಲ್ಲರೊಂದಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಹೈಪ್ ಕೂಡ ಕೊಟ್ಬಿಡಿ. ಧನ್ಯವಾದಗಳು. ನಮಸ್ಕಾರ. ಹರೇ ಕೃಷ್ಣ.